ವಿಟಮಿನ್ ಇ ಜಸ್ಟ್ ₹2 ಸಿಗೋ ಈ ಟ್ಯಾಬ್ಲೆಟ್ನ ಸುಮಾರು ಜನ ರೀಸನ್ನೇ ಗೊತ್ತಿಲ್ಲದೆ ಯೂಸ್ ಮಾಡ್ತಾ ಇರ್ತಾರೆ. ಇದು ನಿಜವಾಗ್ಲೂ ನಿಮ್ಮ ಸ್ಕಿನ್ಗೆ ಆಗಲಿ ಏರ್ಗೆ ಆಗಲಿ ಹೆಲ್ಪ್ ಮಾಡುತ್ತಾ ಇಲ್ವಾ, ಇದರಿಂದ ವೆಯ್ಟ್ ಗೇನ್ ಆಗ್ತೀರಾ ವೆಯ್ಟ್ ಲಾಸ್ ಆಗ್ತೀರಾ ಅನ್ನೋ ನಿಮ್ಮ ಕನ್ಫ್ಯೂಷನ್ಗೆ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇದೇ ರೀತಿ ಕನ್ನಡದಲ್ಲಿ ವಿಡಿಯೋಗಳನ್ನ ನೋಡಬೇಕು ಅಂದರೆ ಈಗಲೇ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಇದು ಬಂದು EVN 400 ಅಂತ ನಿಮ್ಗೆ ಯಾವುದೇ ಮೆಡಿಕಲ್ ಸ್ಟೋರ್ದಾಗ ಕೇಳಿದ್ರು ಕೂಡ ಕೊಡ್ತಾರೆ. ಬಟ್ ಇದರಿಂದ ಯಾವುದೇ ರೀತಿ ವೆಯ್ಟ್ ಗೇನ್ ಆಗಲಿ ವೆಯ್ಟ್ ಲಾಸ್ ಆಗಲಿ ಆಗಲ್ಲ. ಇನ್ನೊಂದು ಇದು ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತೂ ಅಲ್ಲ, ಜಸ್ಟ್ ವಿಟಮಿನ್ ಇ ಇಂದ ನಿಮ್ಮ ಸ್ಕಿನ್ಗೆ ಗ್ಲೋ ಬರುತ್ತೆ ಅನ್ನೋ ರೀಸನ್ ಸುಮಾರು ಜನ ಯೂಸ್ ಮಾಡ್ತಾ ಇರ್ತಾರೆ. ಯಾರು ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಆಲ್ಮೋಸ್ಟ್ ಆಯಿಲ್ ಸ್ಕಿನ್ ಇರ್ಬೋದು, ಡ್ರೈ ಸ್ಕಿನ್ ಇರ್ಬೋದು ಅಂತ. ಬಟ್ ಡ್ರೈ ಸ್ಕಿನ್ ಇದ್ದವ್ರಿಗೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ ಇದರಲ್ಲಿ ಹೈಡ್ರೇಷನ್ ಆಗಿರ್ಬೋದು, ಇಲ್ಲ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಬಟ್ ಆಯಿಲ್ ಸ್ಕಿನ್ ಇದ್ದವರು ಇದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ನಿಮ್ಮ ಓಪನ್ ಪೋರ್ಸ್ನ ಕ್ಲೋಸ್ ಮಾಡೋದ್ರಿಂದ ಆ ಜಾಗದಲ್ಲಿ ರ್ಯಾಷಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು ಜಾಸ್ತಿ ಆಗುತ್ತೆ. ಇನ್ನು ಜಿಮ್ಗೆ ಹೋಗೋರು ಯಾಕೆ ಇದನ್ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಒಬ್ಬ ಅಥ್ಲೇಟ್ ಆಗಿರ್ಬೋದು, ಇಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಬಾಡಿ ಬಿಲ್ಡರ್ ಆಗಿರ್ಬೋದು, ಅವ್ರಿಗೆ ಮಸಲ್ ಸೋರ್ನೆಸ್ ಜಾಸ್ತಿ ಇರುತ್ತೆ ಮತ್ತೆ ಕ್ರಾಂಪ್ಗಳಾಗುತ್ತೆ. ಅದಕ್ಕೋಸ್ಕರ ಅವರು ಇದನ್ನ ಯೂಸ್ ಮಾಡ್ತಾರೆ. ಬಟ್ ಒಬ್ಬ ಬಿಗಿನರ್ ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಇದನ್ನ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಏನಕ್ಕೆ ಅಂತಂದ್ರೆ ನಾರ್ಮಲ್ ಪರ್ಸನ್ಗೆ ಒಂದು ದಿನಕ್ಕೆ 15 mg ಇಂದ 19 mg 20 mg ವರೆಗೂ ಮಾತ್ರ ವಿಟಮಿನ್ ಇ ಬೇಕಾಗಿರುತ್ತೆ. ಅದನ್ನ ನೀವು ಫುಡ್ ಐಟಮ್ಗಳಲ್ಲಿ ಕನ್ಸ್ಯೂಮ್ ಮಾಡ್ಕೊಬಹುದು. ಬಟ್ ಇದು ಬಂದು 400 mg ಇರೋದ್ರಿಂದ ಇದು ನಿಮಗೆ ಬಾಡಿಗೆ ಎಕ್ಸೆಸ್ ಆಗೋದ್ರಿಂದ ನಿಮ್ಗೆ ವಾಮಿಟಿಂಗ್ ಆಗಿರ್ಬೋದು, ಹೆಡ್ಏಚ್ ಆಗಿರ್ಬೋದು, ಈ ತರ ಪ್ರಾಬ್ಲಮ್ಗಳು ಬರುತ್ತೆ. ಬಟ್ ಯಾವುದೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಇದು ಜಾಸ್ತಿ ಆಗೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಬಾಡಿಲಿ ಇದೆ ಅಂತಲ್ಲ, ಯಾವುದೇ ವಿಟಮಿನ್ಸ್ ಜಾಸ್ತಿ ಆಗೋದ್ರಿಂದ ಅದರಿಂದ ಸೈಡ್ ಎಫೆಕ್ಟ್ಗಳು ಖಂಡಿತವಾಗ್ಲೂ ಜಾಸ್ತಿನೇ ಇರುತ್ತೆ. ಬಟ್ ಅದಕ್ಕೆ ಇದನ್ನ ನೀವೇನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಆಗಿ ಇಲ್ಲ ಒಂದು ಪ್ರೊಫೆಷನಲ್ ಕೋಚ್ ಅಂಡರ್ ಆಗಿ ಇದನ್ನ ಯೂಸ್ ಮಾಡಿ. ಬಟ್ ಯಾರೋ ನಾರ್ಮಲ್ ಆಗಿ ಹೇಳ್ತಾರೆ ಇದರಿಂದ ವೆಯ್ಟ್ ಗೇನ್ ಆಗ್ಬೋದು, ವೆಯ್ಟ್ ಲೆಸ್ ಆಗ್ಬೋದು, ಇಲ್ಲ ಸ್ಕಿನ್ ಗ್ಲೋ ಆಗುತ್ತೆ ಅನ್ನೋ ರೀಸನ್ ಇಂದ ಯೂಸ್ ಮಾಡಕ್ ಹೋಗ್ಬೇಡಿ.